ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಬೆಳಗಾವಿ ಜಿಲ್ಲೆ ರಾಜಕೀಯ, ಇಲ್ಲಂತೂ ಕುಟುಂಬ ರಾಜಕೀಯ. ನಿಮಗೆ ನೀವು ನಮಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಎಲ್ಲಿ ಹೋಗ್ತಿರೋ ನಿಮಗೆಲ್ಲ ಕುಟುಂಬ ರಾಜಕಾರಣಿಗಳು ಕಾಣ್ತಾರೆ. ಅದು ತಪ್ಪೋ ಸರಿಯೋ ಬೇರೆ ವಿಷಯ, ಅವ್ರ ಬಿಟ್ಟು ಬೇರೆದವ್ರು ಯಾರೂ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಗೋಕಾಕದಲ್ಲಿ ಗೊತ್ತದ ಜಾರಕಿಹೊಳಿ ಸಹೋದರರು ಹೊಕ್ಕೆರಿಗೆ ಹೋದ್ರೆ ಅಲ್ಲೇ ಕತ್ತಿಯವ್ರ ಕುಟುಂಬ, ಅದೇ ಕಾಲಕ್ಕೆ ನೀವು ರಾಮದ್ರ ಕಡೆ ಹೋದ್ರೆ ಅಲ್ಲಿ 2 ಕುಟುಂಬಗಳು, ಪಟ್ಟಣ ಮತ್ತು ಯಾದವಾಡ ಅವ್ರದ್ದು. ಅವರಲ್ಲಿ ಯಾರು ಆಗುವಂಥದ್ದು ಇತ್ತು. ನೀವು ಬೈರವ್ರು ಬಂದರೆ ಕೌದರಿ ಕುಟುಂಬ, ಇನ್ನುಳಿದವರು. ನನಗೆ ನೀವು ಎತ್ತು ನೋಡ್ತೀರಿ ನೋಡಿ, ಅಲ್ಲಿ ಹೋದಲ್ಲೆಲ್ಲ ವಿಶೇಷವಾಗಿ ಮುಂದೆ ಖಾನಾಪುರ ಆ ಸೈಡ್ ಹೋದ್ರಪ್ಪ ಅಂದ್ರೆ ಅಲ್ಲಿ ಒಂದು ರೀತಿ ಇತ್ತೀಚೆಗೆ ಕುಟುಂಬ ರಾಜಕಾರಣ ಹೆಚ್ಚಾಗ್ತಾ ಇದ್ದಾವೆ. ಒಟ್ಟಿನಲ್ಲಿ ಮ್ಯಾಕ್ಸಿಮಮ್ 18 ಸೀಟ್ಗಳಲ್ಲಿ ಎಲ್ಲ ಕಡೆ, ಅದರಲ್ಲೂ ಬೆಳಗಾವಿ ದಕ್ಷಿಣ ನಮ್ಮ ದಕ್ಷಿಣ ಬಾಯಿ ಹೆಬ್ಬಾಳ್ಕರ್ ಅವ್ರದ್ದು ಎತ್ತು ನೋಡಿದ್ರೆ ತಪ್ಪರು ಇದೆ ಅನ್ನುವಂಥದ್ದು. ಅದರಲ್ಲೂ ಈಗಂತೂ ಜಾರಕಿಹೊಳಿ ಕುಟುಂಬರು ಡಾಮಿನೆನ್ಸಿ ಮಾಡಿದ್ರಿಂದಾಗೆ ಸಹಜವಾಗಿ ಅದು ಒಂದು ಕಡೆ ಅಹಿಂದ, ಇನ್ನೊಂದು ಕಡೆ ಲಿಂಗಾಯತ, ಈ 2 ಲಾಬಿಗಳ ಮಧ್ಯದಲ್ಲಿ ಇವತ್ತು ಜೋರ್ದಾರ್ ಅಂತ ತಿಕ್ಕಾಟ ಬಂದು ನಿಂತ್ಬಿಟ್ಟದ. ಮತ್ತು ಇರುವುದನ್ನೋದು ಜಾತಿ ಮೇಲಂತೀ ನಾವು ಅಂತೀವಿ, ಜಾತಿ ಬಿಡಬೇಕು, ಮಾಡಬೇಕು ದೊಡ್ಡದು ಆದರ್ಶ ಮಾತು ಮಾತಾಡ್ತೀವಿ. ಆದರೆ ಎಲ್ಲರೂ ಮಾಡೋದು ಅದನ್ನ ಎಲ್ಲೆಲ್ಲೇ ಮಾಡ್ತಾ ಇರ್ತೀವಿ, ಮತ್ತು ಸುತ್ತಾಕಿ ಬಂದು ಅಲ್ಲೇ ಹತ್ತಿರ್ತದೆ. ಇಂಥ ಪ್ರಸಂಗದಲ್ಲೇ ವಿಶೇಷವಾಗಿ ಈ ಸಲ ಜಾರಕಿಹೊಳಿ ಅವರ ಕುಟುಂಬದ ಡಾಮಿನೆನ್ಸಿಯನ್ನು ಮುರಿಬೇಕಪ್ಪ ಅನ್ನುವಂಥ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಯಶಸ್ವಿಯಾಗಿಲ್ಲ. ಯಾಕಂದರೆ ಇವರು ಅಷ್ಟ ಪ್ರಬಲವಾಗಿ ತಮ್ಮನ್ನು ತಾವು ಎಸ್ಟಾಬ್ಲಿಷ್ ಮಾಡಿಕೊಳ್ಳುವಂಥ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಜಾರಕಿಹೊಳಿ ಕುಟುಂಬದಲ್ಲಿ ಅತ್ಯಂತ ಪ್ರಬಲ ಬುದ್ಧಿವಂತರು ಯಾರಪ್ಪ ಅಂದರೆ ಸತೀಶ್ ಜಾರಕಿಹೊಳಿ ಅವರು. ಅವರನ್ನು